ಮಾಡ್ತಾರೋ ಏನೋ ಈಗ. ಅತ್ತೆ, ಪ್ರಣತಿ, ಸುಬ್ಬಾ, ಬೇಗ ಬನ್ನಿ. ಅಲ್ವೇ, ನಾವೆಲ್ಲರೂ ಹೊರಟಿದ್ದೀವಿ ದೇವಸ್ಥಾನಕ್ಕೆ, ನೀನೊಬ್ಬಳೇ ಯಾಕೆ ಬರಲ್ಲ? ಅದು ನನ್ನ ಮನೇಲೇ ಇದ್ದು ಅಡುಗೆ ಕೆಲಸ ಎಲ್ಲ ನೋಡ್ಕೋತೀನಿ ಅತ್ತೆ, ಅದಕ್ಕೆ ನೀವು ಹೋಗಿ ಬನ್ನಿ. ಅಲ್ಲ ಕಣೆ, ನಾವೆಲ್ಲರೂ ಸೇರ್ಕೊಂಡು 10 ನಿಮಿಷದಲ್ಲಿ ಅಡುಗೆ ಮಾಡಿ ಹಾಕ್ಬೋದು. ಅದೆಲ್ಲ ಒಂದು ದೊಡ್ಡ ಕೆಲಸನ. ಬಾರೆ ದೇವಸ್ಥಾನಕ್ಕೆ ಹೋಗೋಣ. ಅದು ಅಲ್ಲೂ ಬಂದು ಇಲ್ಲೂ ಕೆಲಸ ಮಾಡೋಕ್ಕೆ ತುಂಬಾ ಸ್ಟ್ರೈನ್ ಆಗತ್ತೆ ಅತ್ತೆ, ಅದಕ್ಕೆ ನೀವೆಲ್ಲರೂ ಹೋಗಿ ಬನ್ನಿ. ನೀವು ಬರೋ ಅಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀನಿ. ಹೌದು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ನಮ್ಮನ್ನ ಕಳ್ಸಕ್ಕೆ? ಲೋ ಸುಬ್ಬಾ, ಮಹಾಮಂಗಳಾರತಿ ಆದ್ಮೇಲೆ ಹೋಗಿ ಪ್ರಯೋಜನ ಏನೋ ಬಂತು, ಬೇಗ ಹೊರಡಿ. ಸರಿ, ಮನೆ ಕಡೆ ಜೋಪಾನ. ನಾನು ನೋಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡಿ, ಹೋಗಿ ಬನ್ನಿ. 1 ನಿಮಿಷ ಇರೋ. ರಾತ್ರಿಗೆ ಒಣಗಿದ ಅವರೆಕಾಳು ಸಾರು ಮಾಡಬೇಕು, ಅದಕ್ಕೆ ಕಾಳು ನೆನೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ನಾನು ನೋಡ್ಕೋತೀನಿ, ಹೋಗಿ ಬನ್ನಿ ನೀವು. ನಿನ್ನ ನಂಬಿದ್ರೆ ತಲೆಗೆ 4 ಕಾಳು ಅಂತ ಎಣಿಸ್ಬಿಟ್ಟು ಹಾಕ್ತೀಯ, ಹಲ್ಲಿಗೆ ಸಿಗಲ್ಲ. ತಾಳು ನಾ ಹಾಕ್ತೆ 4 ಲೋಟ ನೆನ್ಸಾಕ್ತೀನಿ, ಆಯ್ತಾ? ತಲೆ ಕೆಡ್ಸ್ಕೊಬೇಡಿ, ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀನಿ, ಹೋಗಿ ಬನ್ನಿ ನೀವು. ಲೋ ಸುಬ್ಬಾ, ದೇವಸ್ಥಾನಕ್ಕೆ ಹೋಗಿ ಸೀದಾ ವಾಪಸ್ ಬಂದ್ಬಿಡ್ಬೇಡ ಕಣೋ. ಹೆಂಡತಿನ ಅಪರೂಪಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇದೀಯಾ, ಅವಳಿಗೆ ಐಸ್ ಕ್ರೀಮ್ ಕೊಡ್ಸು, ಬೇರೆ ಏನ್ ಕೇಳ್ತಾಳೋ ಎಲ್ಲ ಕೊಡ್ಸು, ಸುತ್ತಾಡ್ಕೊಂಡು ಕರ್ಕೊಂಬಾ. ನಡಿಯೋ, ಮನೆ ಕಡೆ ಜೋಪಾನ ಕಡೆ. ಆಯ್ತಾಯ್ತು. ಸತ್ಯ, ಇವ್ರನ್ನ ಕಳ್ಸೋಷ್ಟೊತ್ತಿಗೆ ಸಾಕಾಯ್ತಪ್ಪ. ಈಗ ನನ್ನ ಕೆಲಸ ನಾನು ಮಾಡ್ಕೋಬಹುದು. ಯಾಕೋ ಸುಬ್ಬ ಬಂದ್ಬಿಟ್ಟೆ? ಪರ್ಸ್ ಮರ್ತೋಗಿದ್ದೆ. ನಾನ್ ತಂದ್ಕೊಡ್ತೀನಿ. ಪರವಾಗಿಲ್ಲ, ನಾನು ಹೋಗಿ ತಗೊಂಡ್ಬರ್ತೀನಿ. ಹಾ, ಸರಿ ಅದಕ್ಕೆ ಬರ್ತೀನಿ. ಹಾ ಸರಿ ಬಾ, ಹೋಗ್ಬಾ. ಆಮೇಲೆ ಹಿಂಗ್ ಪುಸಕ್ ಅಂತ ಬರ್ಬೇಡ, ನಂಗೆ ಡಸಕ್ ಅನ್ಬಿಡುತ್ತೆ.